Hello, all. Welcome to Universal Group of Institutions, Bengaluru. Welcome to our special series on case means economics. ನೀವು ಈಗಾಗಲೇ ಗೊತ್ತಿರುವ ಹಾಗೆ we are trying to demystify and understand all the case means economics topics in a very different manner. And the ಎಕ್ಸಾಮ್ ಈಗಾಗಲೇ ಅಪ್ರೋಚ್ ಆಗ್ತಾ ಇದೆ ಮತ್ತೆ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಬರಬಹುದು ಅಂತ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಒಂದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ we have already discussed about the unit 4 called as the planning ನ ಗೋಲ್ ಏನು, ಪ್ಲಾನಿಂಗ್ ಆಬ್ಜೆಕ್ಟಿವ್ ಏನು, ಮತ್ತೆ 5 year ಪ್ಲಾನ್ಗಳ ಪರ್ಫಾರ್ಮೆನ್ಸ್ ಗಳನ್ನ ಕೂಡ ನಾವು ನೋಡಿದ್ವಿ. ಮೊದಲ 5 year ಪ್ಲಾನ್ ಇಂದ ಹಿಡಿದು 12th 5 year ಪ್ಲಾನ್ ವರೆಗೂ ಕೂಡ ನೋಡಿದ್ವಿ. ಮತ್ತೆ ಯಾಕೆ ಪ್ಲಾನಿಂಗ್ ಕಮಿಷನ್ ಅನ್ನ ಡಿಸ್ಬ್ಯಾಂಡ್ ಮಾಡಲಾಯಿತು, ಪ್ಲಾನಿಂಗ್ ಕಮಿಷನ್ ನ ಬದಲಾಗಿ ನೀತಿ ಆಯೋಗನ ಸ್ಥಾಪನೆ ಆಯಿತು, ಇದೆಲ್ಲವನ್ನ ಕೂಡ ನಾವು ನೋಡಿದ್ವಿ. ಈಗ ನಾವು ವಿ ಆರ್ ಪಾರ್ಟ್ ಆಫ್ ದಿಸ್ ಯೂನಿಟ್ ಕಾಲ್ಡ್ ಆಸ್ ದಿ ಯೂನಿಟ್ 5. ಈ ಯೂನಿಟ್ 5 ಅಲ್ಲಿ ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು, ಪ್ರೋಸ್ ಏನು, ಕಾನ್ಸ್ ಏನು, ಟಾಪ್ ಡೌನ್ ಪ್ಲಾನಿಂಗ್ ಅಂದ್ರೆ ಏನು, ಬಾಟಮ್ ಅಪ್ ಅಪ್ರೋಚ್ ಅಂದ್ರೆ ಏನು, ಇದೆಲ್ಲವನ್ನ ಕೂಡ ನಾವು ಸಮಗ್ರವಾಗಿ ಅಥವಾ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ನಾವು ಅದನ್ನ ನೋಡಿದ್ದೀವಿ. ನಾವು ವಿ ಆರ್ ಇನ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಓಕೆ, ಕಾಲ್ಡ್ ಆಸ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ಇಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಮಹತ್ವ ಏನು, ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ. ಸೊ ನಾವು ಲೆಟ್ ಅಸ್ ಕ್ವಿಕ್ಲಿ ಕಮ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್. ನೋಡಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಆಸ್ ದೇರ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ ಆರ್ ದೇರ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕಾಲ್ಡ್ ಆಸ್ ದಿ ಫೈನಾನ್ಸ್ ಕಮಿಷನ್. ಈ ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೆ ಅಥವಾ ಪ್ರಾವಿಷನ್ಸ್ ರಿಲೇಟೆಡ್ ಟು ಫೈನಾನ್ಸ್ ಕಮಿಷನ್, ಆರ್ಟಿಕಲ್ 280 ಹೇಳುತ್ತೆ ದೇರ್ ಶೆಲ್ ಬಿ ಅ ಫೈನಾನ್ಸ್ ಕಮಿಷನ್. ಈ ಫೈನಾನ್ಸ್ ಕಮಿಷನ್ ಎರಡು ಪ್ರಮುಖ ಕಾರ್ಯಗಳಿರುತ್ತೆ. ಒಂದು ಏನು ಅಂತಂತಂದ್ರೆ ಇಟ್ ಈಸ್ ಸಪೋಸ್ ಟು ರೆಕಮೆಂಡ್ ದಿ ಟ್ಯಾಕ್ಸ್ ಡಿವಲ್ಯೂಷನ್ ಬಿಟ್ವೀನ್ ದಿ ಯೂನಿಯನ್ ಗವರ್ಮೆಂಟ್ ಅಂಡ್ ದಿ ಡಿಫರೆಂಟ್ ಸ್ಟೇಟ್ ಗವರ್ಮೆಂಟ್. ಇದನ್ನ ನಾವು ವರ್ಟಿಕಲ್ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತೀವಿ. ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಎಷ್ಟು ತೆರಿಗೆ ಹಂಚಿಕೆಯಾಗಬೇಕು ಅನ್ನುವಂಥದ್ದು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ. ದಟ್ ಈಸ್ ವರ್ಟಿಕಲ್ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್. ಅದೇ ಇನ್ನೊಂದು ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂದ್ರೆ ರಾಜ್ಯಗಳ ನಡುವೆ ಎಷ್ಟು, ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ತೆರಿಗೆ ಬರಬೇಕು, ಅಥವಾ ತಮಿಳುನಾಡಿಗೆ ಎಷ್ಟು ಬರಬೇಕು, ಅಥವಾ ಉತ್ತರ ಪ್ರದೇಶ ರಾಜ್ಯಕ್ಕೆ ಎಷ್ಟು ತೆರಿಗೆ ಹಂಚಿಕೆಯಾಗಬೇಕು ಅನ್ನೋದಂತ ಕೂಡ ನಮ್ಮ ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ. ದಟ್ ಈಸ್ ವಿಚ್ ವಿ ಕಾಲ್ ಇಟ್ ಆಸ್ ದಿ ಹಾರಿಜಾಂಟಲ್ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್. ನೋಡಿ, ಸ್ಪಷ್ಟವಾಗಿ ಒಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಎಷ್ಟು ಟ್ಯಾಕ್ಸಸ್ ಅಮೌಂಟ್ ಶೇರ್ ಆಗಬೇಕು, ಮತ್ತೆ ರಾಜ್ಯಗಳ ನಡುವೆ ಒಂದು ರಾಜ್ಯಕ್ಕೆ ಎಷ್ಟು ಬೇಕು, ಇನ್ನೊಂದು ರಾಜ್ಯಕ್ಕೆ ಎಷ್ಟು ಬೇಕು ಅಂತ ಕೂಡ ಡಿಸೈಡ್ ಮಾಡುತ್ತೆ. ಇದಲ್ಲದೆ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾದ ಅನುದಾನ ಎಷ್ಟು ಅನ್ನುವುದಂಥದ್ದು ಕೂಡ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಕೆಲವು ರಾಜ್ಯಗಳು ಇತರ ರಾಜ್ಯಗಳಿಗೆ ಹೋಲಿಸಿದಲ್ಲಿ ತುಂಬಾ ಬಡ ರಾಜ್ಯಗಳಾಗಿರುತ್ತೆ. ಅಂದ್ರೆ ಅವರ ಒಂದು ಶೈಕ್ಷಣಿಕ ಮಟ್ಟ ನೋಡಬಹುದು, ಇಲ್ಲ ಅಂತಂದ್ರೆ ಆರೋಗ್ಯದ ಮಟ್ಟ ನೋಡಬಹುದು, ಇನ್ಫೆಂಟ್ ಮಾರ್ಟ್ಯಾಲಿಟಿ, ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ, ಇಂಥ ಎಲ್ಲ ಸೂಚ್ಯಂಕಗಳನ್ನು ಗಮನಿಸಿದಾಗ ದೋಸ್ ಸ್ಟೇಟ್ಸ್ ಆರ್ ಪರ್ಫಾರ್ಮಿಂಗ್ ಪುವರ್. ಅಂತ ರಾಜ್ಯಗಳಿಗೆ ಕೇಂದ್ರದಿಂದ ಹೆಚ್ಚು ಹೆಚ್ಚು ಅನುದಾನ ಸಿಗಬೇಕು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಪ್ರೆಸೆನ್ಸ್ ಇಲ್ಲ, ಎಕನಾಮಿಕ್ ಗ್ರೋತ್ ಆಗ್ತಾ ಇಲ್ಲ. ಉದಾಹರಣೆಗೆ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಸ್ಟೇಟ್ ಆಫ್ ಬಿಹಾರ್, ದೇ ನೀಡ್ ಮೋರ್ ಫಂಡ್ಸ್. ಕೇವಲ ಕೇಂದ್ರ ಸರ್ಕಾರ ಕೊಡುವಂತ ಟ್ಯಾಕ್ಸ್ ಅವರಿಗೆ ಏನಾಗಲ್ಲ, ಸಾಲೋದಿಲ್ಲ ಅಂತ. ಮತ್ತೆ ಕೆಲವು ರಾಜ್ಯಗಳ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವು ಹೊಸ ರಾಜ್ಯಗಳ ಸೃಷ್ಟಿಯಾಗುತ್ತೆ. ಉದಾಹರಣೆಗೆ ಯುನೈಟೆಡ್ ಆಂಧ್ರ ಪ್ರದೇಶ್, ಅನ್ಡಿವೈಡೆಡ್ ಆಂಧ್ರ ಪ್ರದೇಶನ್ನ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ್ ಅಂತ ನಾವು ವಿಭಜನೆ ಮಾಡಿದಾಗ ಹೊಸ ರಾಜ್ಯ ಅಂದ್ರೆ ನಮ್ಮ ಆಂಧ್ರ ಪ್ರದೇಶಕ್ಕೆ ವಿಚ್ ಯೂಸ್ ಟು ಬಿ ದಿ ಸೋರ್ಸ್ ಆಫ್ ಇನ್ಕಮ್, ಹೈದರಾಬಾದ್ ಯೂಸ್ ಟು ಬಿ ದಿ ಸೋರ್ಸ್ ಆಫ್ ಇನ್ಕಮ್. ಬಟ್ ಹೈದರಾಬಾದ್ ಏನಾಯ್ತು, ಫೈನಲಿ ಇಟ್ ವೆಂಟ್ ಅಹೆಡ್ ವಿತ್ ದಿ ತೆಲಂಗಾಣ. ಹೊಸ ಕ್ಯಾಪಿಟಲ್ ಸಿಟಿಯ ನಿರ್ಮಾಣ ಮಾಡಬೇಕು, ಇಲ್ಲ ಹೊಸ ಇನ್ಕಮ್ ಜನರೇಷನ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೋಸ್ಕರ ಏನಾಗುತ್ತೆ ಅಂತ ಹೊಸ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ನಾವು ಕೊಡಬೇಕಾಗುತ್ತೆ. ಸೊ ಈ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ ಅಂತಂದ್ರೆ ಕೇವಲ ಟ್ಯಾಕ್ಸ್ ಹಂಚಿಕೆ ಅಲ್ಲದೆ ಯಾವ ರಾಜ್ಯಗಳಿಗೆ ಎಷ್ಟು ಅನುದಾನ ಸಿಗಬೇಕು ಇದರ ಬಗ್ಗೆ ಕೂಡ ಏನು ಅಂತಂದ್ರೆ ರೆಕಮೆಂಡ್ ಮಾಡುತ್ತೆ. ಇದಲ್ಲದೆ
ಸ್ಟೇಟ್ ಫಂಡ್ಗಳನ್ನು ಯಾವ ರೀತಿ ಸ್ಟ್ರೆಂತ್ ಮಾಡಬೇಕು, ಮತ್ತು ರಾಜ್ಯಗಳಿಗೆ ಲೋಕಲ್ ಬಾಡೀಸ್ಗೆ ರಾಜ್ಯ ಸರ್ಕಾರಗಳಿಂದ ಎಷ್ಟು ಅನುದಾನ ಹೋಗಬೇಕು ಅದ್ರ ಮೇಲೂ ಕೂಡ ಏನು ಅಂತಂದರೆ ಸಲಹೆ ಕೊಡ್ತಾರೆ. ಓಕೆ, ಇದಲ್ಲದೆ ವಿ ಹ್ಯಾವ್ ನಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ಇದು ಕೇಂದ್ರದಲ್ಲಿ ನಿರ್ವಹಿಸ್ತಿರುವಂಥ ಫೈನಾನ್ಸ್ ಕಮಿಷನ್ ಆದರೆ ಪ್ರತಿ ರಾಜ್ಯವೂ ಕೂಡ ಒಂದು ಹಣಕಾಸು ಆಯೋಗದ ಸ್ಥಾಪನೆ ಮಾಡಬೇಕು. ನೋಡಿ, 73 ಮತ್ತು 74ನೇ ಅಮೆಂಡ್ಮೆಂಟ್ ಆದಮೇಲೆ 73rd and 74th ಅಮೆಂಡ್ಮೆಂಟ್ ಆದಮೇಲೆ ಆರ್ಟಿಕಲ್ 243I ಪ್ರಕಾರ ಏನು ಅಂತಂದರೆ ಪ್ರತಿ ರಾಜ್ಯವು ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ರಾಜ್ಯ ಹಣಕಾಸು ಆಯೋಗದ ಸ್ಥಾಪನೆಯನ್ನು ಮಾಡಬೇಕು. ಮತ್ತು ಆ ರಾಜ್ಯ ಹಣಕಾಸು ಹೇಗೆ ಇಲ್ಲಿ ಫೈನಾನ್ಸ್ ಕಮಿಷನ್ ಕೇಂದ್ರ ಸರ್ಕಾರ, ದಟ್ ಈಸ್ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ ನಡುವೆ ಟ್ಯಾಕ್ಸ್ಗಳ ಹಂಚಿಕೆಯ ಬಗ್ಗೆ ಡಿಸೈಡ್ ಮಾಡ್ತಾ ಇತ್ತು, ಅದೇ ರೀತಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನಿದೆ ಆ ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಸ್ಟೇಟ್ ಗವರ್ನಮೆಂಟ್ ಮತ್ತು ಲೋಕಲ್ ಬಾಡೀಸ್ಗಳ ನಡುವೆ ಎಷ್ಟು ಟ್ಯಾಕ್ಸ್ ಹಂಚಿಕೆ ಆಗಬೇಕು ಅಂತ ನೋಡುತ್ತೆ. ಮತ್ತು ಸ್ಟೇಟ್ ಗವರ್ನಮೆಂಟಿಂದ ಇಲ್ಲಿ ತಲುಪಬೇಕಾದಂತಹ ಅನುದಾನದ ಬಗ್ಗೆ ಕೂಡ they can recommend. It's all about the strengthening the lower local bodies ಅಥವಾ ಲೋಕಲ್ ಗವರ್ನೆನ್ಸ್ ಅನ್ನು ಸ್ಟ್ರೆಂಥನ್ ಮಾಡುವುದರ ಬಗ್ಗೆ ಮಾತಾಡುತ್ತೆ. ಸೊ ಅದರ ಒಂದು ಅನ್ವಯ ಇಲ್ಲಿಯವರೆಗೆ ಏನು ನೀವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ನೋಡಿದ್ರೆ ಇಲ್ಲಿನವರೆಗೆ ಆಸ್ ಆಫ್ 2025 February there have been 5 state finance commissions have been constituted and which have went on to table the reports as well. The first state finance commission that was established was in 1996 under Dr. G. Timmayya ಅವರ ಒಂದು ನೇತೃತ್ವದಲ್ಲಿ. ಎರಡನೇ ಫೈನಾನ್ಸ್ ಕಮಿಷನ್ 2002 KP ಸುರೇಂದ್ರನಾಥ್ ಅವರ ಅಧ್ಯಕ್ಷತೆಯಲ್ಲಿ. ಮೂರನೇ ಹಣಕಾಸು ಆಯೋಗ 2008 AG ಕೊಡಗಿ, 2015 CG ಚಿನ್ನಸ್ವಾಮಿ ಅವರ ನೇತೃತ್ವದಲ್ಲಿ, ಮತ್ತೆ ವೆರಿ ಲೇಟೆಸ್ಟ್ one happens to be Dr. C. Narayan Swamy committee, that was the 5th finance commission which submitted their report in the last year ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ನೀವು ಸಂವಿಧಾನದ ಒಂದು ಅಧಿಕಾರದನ್ನೇ ನೋಡಿದ್ರೆ ನೋಡಿ ಇಲ್ಲಿ we have something called as the part 4 article 40 ಅಲ್ಲಿ ಇರುವಂತದ್ದು ರಾಜ್ಯ ನಿರ್ದೇಶಕ ತತ್ವಗಳು, ದಟ್ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ. ನೋಡಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಏನು ಹೇಳ್ತಾ ಇದೆ, ದ ಸ್ಟೇಟ್ ಶೆಲ್ ಟೇಕ್ ಸ್ಟೆಪ್ಸ್ ಟು ಆರ್ಗನೈಸ್ ದಿ ವಿಲೇಜ್ ಪಂಚಾಯತ್ಸ್ and endow them with such powers and authority as may be necessary to enable them to function as units of self-government. ಸೊ ಸ್ಥಳೀಯ ಸರ್ಕಾರಗಳು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕಾಗಿರುವಂಥದ್ದು ಪ್ರತಿ ಸರ್ಕಾರದ ಜವಾಬ್ದಾರಿ, ಬೀಟ್ ಸೆಂಟ್ರಲ್ ಗವರ್ಮೆಂಟ್, ಬೀಟ್ ಸ್ಟೇಟ್ ಗವರ್ಮೆಂಟ್. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, 73 ಮತ್ತು 74ನೇ ತಿದ್ದುಪಡಿಯ ಮೂಲಕ they went on to create a third layer of a government called as the local government. ಅದನ್ನು ನಾವು ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ಗಳು ಅಂತ ಕರಿತೀವಿ. ಅದೇ ರೀತಿ we call in urban areas as the municipality or the municipal corporation, ನಗರ ಪಂಚಾಯತ್ಗಳಂತ ಕೂಡ ನಾವು ಕರಿತೀವಿ. ಸೊ ಲೆಟ್ us look at ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಪ್ರಾಮುಖ್ಯತೆ ಏನು, ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಿಗ್ನಿಫಿಕೆನ್ಸ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ನೋಡಿ, ಸಂವಿಧಾನನೇ ಸ್ಪಷ್ಟವಾಗಿ ಹೇಳ್ತಾ ಇದೆ, 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಅಕಾರ್ಡಿಂಗ್ ಟು ಆರ್ಟಿಕಲ್ 243I, it is a duty of every state to constitute a state finance commission so that the urban local bodies as well as the rural local bodies are strengthened in a financial sphere. ಎರಡನೇ ಸಿಗ್ನಿಫಿಕೆನ್ಸ್ ಏನು ಅಂದರೆ ಫಿಸ್ಕಲ್ ಡಿವಲ್ಯೂಷನ್, ಅಂದರೆ ದಿ ಹಂಚಿಕೆ, ಫೈನಾನ್ಸಸ್ಗಳ ಹಂಚಿಕೆ ಆಗಬೇಕು. ಡಿಸ್ಟ್ರಿಬ್ಯೂಟ್ ದಿ ಫೈನಾನ್ಷಿಯಲ್ ಪವರ್ಸ್ ಟು ದಿ ಲೋವರ್ ಬಾಡೀಸ್ ಅಂತಂದರೆ, ಈಗ ರಾಜ್ಯ ಏನು ಕೆಲವೊಂದು ತೆರಿಗೆಗಳನ್ನು ಕಲೆಕ್ಟ್ ಮಾಡ್ತಾ ಇದೆ, ಸುಂಕಗಳನ್ನು ಕಲೆಕ್ಟ್ ಮಾಡ್ತಾ ಇದೆ, ಅಂಥ ಸುಂಕವನ್ನು
ಹಾಕುವುದು ಮತ್ತು ಕಲೆಕ್ಟ್ ಮಾಡುವಂಥ ಅಧಿಕಾರ ಯಾರಿಗೆ ಕೊಡಬೇಕು? ಸ್ಥಳೀಯ ಸರ್ಕಾರಗಳಿಗೆ ಕೊಡಬೇಕು. ಅದಾದ ಮೇಲೆ ಇಟ್ ಇನ್ಕ್ರೀಸಸ್ ದಿ ಅಕೌಂಟೆಬಿಲಿಟಿ. ಹೇಗೆ ನೋಡಿ ಅಂತಂದರೆ, ನಾವು ಒಂದು ಅಧಿಕಾರವನ್ನು ಕೊಟ್ವಿ, ಐ ಮೀನ್ ವೇರ್ ವಿ ಕ್ಲಿಯರ್ಲಿ ಸ್ಪೆಸಿಫೈಡ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒಂದು ಫ್ರೇಮ್ವರ್ಕನ್ನು ಹಾಕಿದ್ವಿ. ಆ ಫ್ರೇಮ್ವರ್ಕನ್ನು ಹಾಕಿದ ಮೇಲೆ ನಾವು ಏನಾಗ್ತದೆ, ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಾಗ ಅಕೌಂಟೆಬಿಲಿಟಿ ಜಾಸ್ತಿ ಆಗುತ್ತೆ, ಜವಾಬ್ದಾರಿತನ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ನೋಡಿ, ಒಂದು ಸ್ಥಳೀಯ ಸರ್ಕಾರಗಳಿಗೆ ಆ ಒಂದು ಅಧಿಕಾರ ಕೊಟ್ಟಲ್ಲಿ ಏನಾಗುತ್ತೆ, ಸ್ಥಳೀಯ ಸರ್ಕಾರ ತನ್ನ ಒಂದು ಏನು ನೀಡ್ಸ್ಗೆ ಅನುಗುಣವಾಗಿ ಇಟ್ ಈಸ್ ಏಬಲ್ ಟು ಡಿಸೈನ್ ದಿ ಟ್ಯಾಕ್ಸಸ್ ಆ್ಯಂಡ್ ಇಟ್ ಈಸ್ ಏಬಲ್ ಟು ಕಲೆಕ್ಟ್ ಇಟ್ ಎಫೆಕ್ಟಿವ್ಲಿ. ಫೈನಾನ್ಷಿಯಲ್ ಗ್ಯಾಪ್ ನೋಡಿ, ಬಹಳಷ್ಟು ಈಗ ನಾವು ಪ್ರತಿಯೊಂದು ರಾಜ್ಯ ಸರ್ಕಾರ ಏನು ಅಂತಂದರೆ, ಇಟ್ ಯೂಸ್ ಟು ಕಂಪ್ಲೇನ್ ಸೇಯಿಂಗ್ ದಟ್ ಏನು ಅಂದರೆ, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇಲ್ಲ, ತೆರಿಗೆ ಪಾಲುದಲ್ಲಿ ಅತ್ಯಂತ ಹೆಚ್ಚು ಹಣ ಏನಾಗ್ತಾ ಇದೆ, ಕೇಂದ್ರನೇ ಇಟ್ಕೋತಾ ಇದೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ, ಕರ್ನಾಟಕಕ್ಕೆ ಹೆಚ್ಚು ತೆರಿಗೆ ಬರ್ತಾ ಇಲ್ಲ ಅಂತ ಹೇಳುತ್ತೆ. ಅದೇ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳಿಗೆ ತೆರಿಗೆಯನ್ನೇ ಹಂಚಿಕೆ ಮಾಡ್ತಾ ಇಲ್ಲ. ದೇ ಆರ್ ನಾಟ್ ಮೇಕಿಂಗ್ ಇಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡ್ತಾ ಇಲ್ಲ, ಅಟಾನಮಸ್ ಮಾಡ್ತಾ ಇಲ್ಲ. ಸೊ ಲುಕ್ ಎಟ್ ದಿಸ್, ರಾಜ್ಯಗಳು ಕೇಂದ್ರದ ಬಗ್ಗೆ ಕಂಪ್ಲೇಂಟ್ ಮಾಡುತ್ತೆ, ಅದೇ ರೀತಿ ಸ್ಥಳೀಯ ಸರ್ಕಾರಗಳು ರಾಜ್ಯ ಸರ್ಕಾರಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೆ. ಅತ್ಯಂತ ಇಂಪಾರ್ಟೆಂಟ್ ಏನು ಅಂದರೆ, ಡಿಸೆಂಟ್ರಲೈಸಿಂಗ್ ದಿ ಪವರ್, ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಅಂತಂದರೆ ಅಧಿಕಾರಗಳ ಹಂಚಿಕೆ ಆಗುವಂಥದ್ದು ತುಂಬ ನೆಸೆಸಿಟಿ ಇದೆ. ನೋಡಿ ಇಲ್ಲಿ, ಲೆಟ್ ಮೀ ಕ್ವಿಕ್ಲಿ ರನ್ ಯು ಥ್ರೂ. ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ನ ಹೇಳಿದೆ, ಆರ್ಟಿಕಲ್ 243(i) ಪ್ರಕಾರ ಪ್ರತಿಯೊಂದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಬ್ಯಾಲೆನ್ಸ್ಡ್ ಫಿಸ್ಕಲ್ ಡಿವಲ್ಯೂಷನ್ ಹೇಳಿದೆ, ಯಾಕಂದರೆ ಸ್ಟೇಟ್ ರೆವಿನ್ಯೂ ಅಮಾಂಗ್ ಲೋಕಲ್ ಬಾಡಿ ಮಾಡೋದ್ರಿಂದ ಏನಾಗುತ್ತೆ, ಆ ಲೋಕಲ್ ಬಾಡಿಗಳ ಏನು ನೀಡ್ಸ್ ಇದೆ ಅದರ ಅನುಗುಣವಾಗಿ ಹೋಗುತ್ತೆ. ಮತ್ತು ಆಯಾ ಲೋಕಲ್ ಬಾಡಿಗೆ ನಾವು ಈ ಅಧಿಕಾರವನ್ನು ಕೊಟ್ಟಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಸಂಪನ್ಮೂಲಗಳ ಬಳಕೆಯನ್ನು ಸರಿಯಾದ ರೀತಿಯಲ್ಲೇ ಮಾಡ್ತಾರೆ, ಅವರು ತಮ್ಮ ಒಂದು ಬಡ್ಜೆಟನ್ನು ಏನಂದರೆ ಫಿಸಿಕಲಿ ಪ್ರುಡೆಂಟ್ ಮಾಡ್ತಾರೆ. ದೀಸ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿದೆ ಅಲ್ಲ, ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಸರ್ವಿಸ್ ಡೆಲಿವರಿ ಆಫ್ ದಿ ಲೋಕಲ್ ಬಾಡಿ. ಯಾಕಂತಂದರೆ ನೋಡಿ, ಪ್ರತಿಯೊಂದು ಲೋಕಲ್ ಬಾಡಿ, ಲುಕ್ ಎಟ್ ದಿ ಬೆಂಗಳೂರೇ ತಗೊಳ್ಳಿ, ಬೆಂಗಳೂರು BBMP ತಗೊಳ್ಳಿ, BBMP ಸಪ್ಲೈಸ್ ವಾಟರ್, BBMP ಸಪ್ಲೈ ಏನು ಅಂತ. ಸೊ ವೆನ್ ಯು ಆರ್ ಎನ್ಶೋರಿಂಗ್ ದಿ ಬೇಸಿಕ್ ಸರ್ವಿಸಸ್, ಅಥವಾ ಹೆಲ್ತೇ ತಗೊಳ್ಳಿ, BBMP ರನ್ಸ್ ದಿ ಹಾಸ್ಪಿಟಲ್ಸ್, ಬೀಟ್ ಮ್ಯಾಟರ್ನಿಟಿ ಹಾಸ್ಪಿಟಲ್ ಇರ್ಬೋದು ಅಥವಾ ಲೋಕಲ್ ಹಾಸ್ಪಿಟಲ್ ಇರ್ಬೋದು, ಅಂತ ಯಾವಾಗ ನೀವು ಬೇಸಿಕ್ ಸರ್ವಿಸಸ್ಗಳ ಡೆಲಿವರಿ ಮಾಡ್ತಾ ಇದ್ದೀರಾ, ವಿಚ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಆರ್ ಕ್ರೂಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ನೇಷನ್, ಅಂಥ ಒಂದು ಸೌಲಭ್ಯಗಳ ಒಂದು ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂದರೆ ಈ ಲೋಕಲ್ ಬಾಡಿಗಳ ಹತ್ರ ಹಣ ಇರಲೇಬೇಕಾಗುತ್ತೆ. ಸೊ ಈ ಹಣವನ್ನು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಪವರೇ ಅವ್ರಿಗೆ ಕೊಟ್ಟಲ್ಲಿ ಏನಾಗುತ್ತೆ, ದೋಸ್ ವಿಲ್ ಬಿ ಸ್ಟ್ರೆಂಥನ್. ಅದೇ ರೀತಿ ಅಡ್ರೆಸ್ಸಿಂಗ್ ದಿ ಲೋಕಲ್ ನೀಡ್, ನೋಡಿ ಪ್ರತಿಯೊಂದು ಪ್ರದೇಶದ ಲೋಕಲ್ ನೀಡ್ಸ್ ಏನಿರುತ್ತೆ ಬೇರೆ ಬೇರೆ ಇರುತ್ತೆ. ಒಂದು ಕಡೆ ಏನು ಅಂದರೆ ಶಿಕ್ಷಣಕ್ಕೆ ಹೆಚ್ಚು ಹಣ ಅಗತ್ಯ ಇರುತ್ತೆ, ಇನ್ನೊಂದು ಕಡೆಗೆ ಏನು ಅಂತಾರೆ ಆರೋಗ್ಯಕ್ಕೆ ಹೆಚ್ಚು ಹಣ ಇರುತ್ತೆ, ಅಥವಾ ನೈರ್ಮಲ್ಯ, ಕುಡಿಯುವ ನೀರು ಅಗತ್ಯಗಳ ಅನುಗುಣವಾಗಿ ಈಗ ಲೋಕಲ್ ಬಾಡೀಸ್ ಏನು ಆಗಬೇಕು ಅಂದರೆ ದೇ ಶುಡ್ ಬಿ ಏಬಲ್ ಟು ಸ್ಪೆಂಡ್ ದಿ ಮನಿ. ಸೊ ಕ್ಲೋಸಿಂಗ್ ದಿ ಫೈನಾನ್ಷಿಯಲ್ ಗ್ಯಾಪ್ ಹೇಳಿದೆ ನಾನು, ಏನಂದರೆ ಹೆಚ್ಚು ಹಣ ಇಲ್ಲ, ಆ ಹಣ ಏನಾಗುತ್ತೆ, ಆ ಗ್ಯಾಪ್ ಏನಿದೆ ಅಲ್ಲ, ದಟ್ ಹ್ಯಾಸ್ ಟು ಬಿ ಬ್ರಿಡ್ಜ್. ಡಿಸೆಂಟ್ರಲೈಸೇಷನ್ ಈಸ್ ವಿಕೇಂದ್ರೀಕರಣ ಆನ್ ಎನಿ ಗಿವನ್ ಡೇ ಇಸ್ ಅ ಬಿಡ್. ಯಾಕಂತಂದರೆ SFCs ಎಂಪವರ್ ಲೋಕಲ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಸಚ್ ಆಸ್ ಮುನ್ಸಿಪಲ್ ಕೌನ್ಸಿಲರ್, ಪಂಚಾಯತ್ ಪ್ರಧಾನ್, ಸಪೋರ್ಟಿಂಗ್ ದಿ ಬ್ರಾಡರ್ ಆ್ಯಂಡ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಆಗುತ್ತೆ. ಸೊ ದಟ್ ಈಸ್ ಅ ರೀಸನ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನಾಗುತ್ತೆ, ಅದರ ಪಾತ್ರ ತುಂಬ ಮಹತ್ವವಾಗುತ್ತೆ. ನೋಡಿ, ನಾವು ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳಿದ್ವಿ, ಬಟ್ ಇಲ್ಲಿಯವರೆಗೆ ಅಂದರೆ 1973 ಅಮೆಂಡ್ಮೆಂಟ್ ಆ್ಯಕ್ಟ್ ಆದಮೇಲೆ ಇಲ್ಲಿಯವರೆಗೆ ಒಟ್ಟಾರೆ 6 ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳ ಸ್ಥಾಪನೆ ಆಗಬೇಕಿತ್ತು. ಇದು ಕೇವಲ ಕರ್ನಾಟಕದ ಮಾತಲ್ಲ, ಪ್ರತಿಯೊಂದು ರಾಜ್ಯದಲ್ಲಿ ಈ ಒಂದು ಹೊತ್ತಿಗೆ ಎಟ್ಲೀಸ್ಟ್ ಮಿನಿಮಮ್ 6 ಫೈನಾನ್ಸ್ ಕಮಿಷನ್ಸ್ ಮಸ್ಟ್ ಹ್ಯಾವ್ ಬಿನ್ ಕಾನ್ಸ್ಟಿಟ್ಯೂಟೆಡ್. ಆದರೆ ನೋಡಿ, ಕರ್ನಾಟಕ ನೋಡಿದ್ರೆ ನೀವು 5th ಫೈನಾನ್ಸ್ ಕಮಿಷನ್ ಇದೆ, ಇತರೆ ರಾಜ್ಯಗಳು ನೋಡಿದ್ರೆ ಜಾರ್ಖಂಡ್ ಅಂತವೆಲ್ಲ ನೋಡಿದ್ರೆ ದೇ ಆರ್ ಸ್ಟಿಲ್ ಇನ್ ದಿ 3rd ಫೈನಾನ್ಸ್ ಕಮಿಷನ್. ಅಂದರೆ ಈ ರಾಜ್ಯ ಸರ್ಕಾರಗಳು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಸ್ಥಾಪನೆಯಲ್ಲಿ, ಕಾನ್ಸ್ಟಿಟ್ಯೂಟ್ ಮಾಡುವಲ್ಲಿ
ಎಡುತ್ತಾ ಇದ್ದಾವೆ, ವಿಫಲಗಳಾಗ್ತಾ ಇದ್ದಾವೆ. ಅದು ಅವರ ಒಂದು ಸಾಂವಿಧಾನಿಕ ಕರ್ತವ್ಯ ಆದರೂ ಕೂಡ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ನೆಗ್ಲೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಫೈನಾನ್ಸ್ ಕಮಿಷನ್. ಸೊ ಫಸ್ಟ್ ಒನ್ ಹೇಳಿದೆ, ಪೊಲಿಟಿಕಲ್ ರಿಲಕ್ಟೆನ್ಸ್ ಏನು ಅಂತಂದರೆ ಅವ್ರು ಮಾಡ್ತಾ ಇಲ್ಲ. ಎಕ್ಸ್ಪರ್ಟೀಸ್ ಡೆಫಿಷಿಯನ್ಸಿ. ನೋಡಿ, ಈಗ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ಸ್ಟೆಡ್ ಆಫ್ ಎಕನಾಮಿಸ್ಟ್, ಇನ್ಸ್ಟೆಡ್ ಆಫ್ policy makers, we see more and more number of politicians and bureaucrats are being appointed to the state finance commission. ನಮ್ಮ ಉದಾಹರಣೆ ಫಿಫ್ತ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ನೋಡಿ, ದಿ ವಿ ನಾರಾಯಣ ಸ್ವಾಮಿ ಸರ್ happens to be the he happens to be the politician. One of the member, look at one of Sanaullah Khan, he happens to be the bureaucrat. But ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇದೆ, this happens to be the specialized body. ಇಲ್ಲಿ ಎಕನಾಮಿಕ್ಸು, ಪಾಲಿಸಿ ಮೇಕರ್ಸ್ಗಳ ಒಂದು ಇದ್ದಲ್ಲಿ ಏನಾಗುತ್ತೆ, ದೇ ಆರ್ ಏಬಲ್ ಟು ಎನ್ಶ್ಯೂರ್ ದಿ ಎಫೆಕ್ಟಿವ್ ಗೈಡ್ಲೈನ್ಸ್ ಅನ್ನು ತರೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಅದೇ ರೀತಿ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಆರ್ ನಾಟ್ ಬೈಂಡಿಂಗ್. ಅದೇ ರೀತಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಬೈಂಡಿಂಗ್ ಇಲ್ಲ. ಹೀಗಾಗಿ ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡ್ತಾ ಇದೆ, ರೆಕಮೆಂಡೇಶನ್ಸ್ಗಳು, ಆ ರೆಕಮೆಂಡೇಶನ್ಸ್ಗಳನ್ನು ಫಾಲೋ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಈಗಲೂ ಕೂಡ ದ ಲೋಕಲ್ ಬಾಡೀಸ್ ಆರ್ ನಾಟ್ ಇಂಡಿಪೆಂಡೆಂಟ್ ಇನ್ ದಿ ಸ್ಪಿಯರ್ ಆಫ್ ದಿ ಫೈನಾನ್ಸಸ್ ಅಂತ ಹೇಳ್ಬಹುದು. ಅದೇ ರೀತಿ ಪಬ್ಲಿಕ್ ಎಂಗೇಜ್ಮೆಂಟ್ ಇಶ್ಯೂಸ್, ಐ ಮೀನ್ ಜನರು ಏನು ಅಂದರೆ ಒಟ್ಟಾರೆ ಏನು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿದೆ, ದೇ ಆರ್ ನಾಟ್ ಏಬಲ್ ಟು ಟೇಕ್ ಪಾರ್ಟ್. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇಲ್ಲ. ರಿಸೋರ್ಸ್ ಕನ್ಸ್ಟ್ರೆಂಟ್ ಇದೆ. ರಾಜ್ಯ ಸರ್ಕಾರಗಳಲ್ಲೇ ಏನು ಅಂತಂದರೆ ಹಣ, ಐ ಮೀನ್ ಜಾಸ್ತಿ ತೆರಿಗೆಯನ್ನು ಸಂಗ್ರಹ ಆಗ್ತಾ ಇಲ್ಲ. ಮತ್ತು ಈ ಲೋಕಲ್ ಬಾಡೀಸ್ ಏನಿದೆ ಅಲ್ಲ, ಲೋಕಲ್ ಬಾಡೀಸ್ ಆರ್ ನೋ ವೇರ್ ಎಟ್ ಆಲ್. ಐ ಮೀನ್ ಅವರ ಒಂದು ಒಟ್ಟಾರೆ ಖರ್ಚಿಗೆ ಹೋಲಿಸಿದಲ್ಲಿ ದೇರ್ ಈಸ್ ದಿಸ್ ಗ್ರೇಟ್ ಗ್ಯಾಪ್ ಬಿಟ್ವೀನ್ ದಿ ಎಕ್ಸ್ಪೆಂಡಿಚರ್ ಆ್ಯಂಡ್ ದಿ revenue. ಮತ್ತು ಕಂಪ್ಲೈನ್ಸ್ ಶಾರ್ಟ್ ಫಾಲ್ಸ್, ದಟ್ ಈಸ್ ದಿ ದೇ ಆರ್ ನಾಟ್ ಅಡ್ಹೇರಿಂಗ್ ಟು ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡಿ, ನಾನು ಹೇಳಿದೆ ಕಂಪ್ಲೈನ್ಸ್ ಶಾರ್ಟ್ ಫಾಲ್. 15th ಫೈನಾನ್ಸ್ ಕಮಿಷನ್ ಏನು ಹೇಳಿದೆ ಅಂದರೆ ನೋಡಿ, ಓನ್ಲಿ 9 states ಹ್ಯಾವ್ ಎಸ್ಟಾಬ್ಲಿಷ್ಡ್ ದೇರ್ 6th ಫೈನಾನ್ಸ್ ಕಮಿಷನ್. ಇದು 15th ಫೈನಾನ್ಸ್ ಕಮಿಷನ್ ಹೇಳ್ತಾ ಇದೆ. NK ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಏನು ಕಮಿಷನ್ ಆಗಿತ್ತು, ದಟ್ ಹ್ಯಾಪನ್ಸ್ ಟು ಬಿ ದಿ 15th ಫೈನಾನ್ಸ್ ಕಮಿಷನ್. ನಿಮ್ಗೆ ಏನಾದರೂ 16th ಫೈನಾನ್ಸ್ ಕಮಿಷನ್ ಬಗ್ಗೆ ಗೊತ್ತಿದ್ದಲ್ಲಿ ಅದರ ಅಧ್ಯಕ್ಷ ಯಾರು ಅಂತ ಡೂ ಕಾಮೆಂಟ್ ಇನ್ ದಿ ಕಾಮೆಂಟ್ ಸೆಕ್ಷನ್. ನೋಡಿ, 15th ಫೈನಾನ್ಸ್ ಕಮಿಷನ್ ಸ್ಪಷ್ಟವಾಗಿ ಹೇಳ್ತು, ಕೇವಲ 9 ರಾಜ್ಯಗಳಲ್ಲಿ ಮಾತ್ರ 6th ಫೈನಾನ್ಸ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇದೆ. ಇತರ ರಾಜ್ಯಗಳು ಈಗಲೂ ಕೂಡ 2nd and 3rd ಫೈನಾನ್ಸ್ ಕಮಿಷನ್ ಅಲ್ಲಿದೆ. ಪೊಲಿಟಿಕಲ್ ರಿಲಕ್ಟೆನ್ಸ್ ಹೇಳಿದ್ನಲ್ಲ ನಿಮಗೆ, ಸ್ಪಷ್ಟವಾಗಿ ರಾಜ್ಯ ಸರ್ಕಾರಗಳು ಈ ಲೋಕಲ್ ಬಾಡೀಸ್ಗೆ ಅಧಿಕಾರವನ್ನು ಹಂಚಿಕೆ ಮಾಡ್ತಾ ಇಲ್ಲ. ರಿಸೋರ್ಸ್ ಕನ್ಸ್ಟ್ರೆಂಟ್, ಬಿಕಾಸ್ ನಾನು ಹೇಳಿದೆ ಅಂದರೆ ಈ ಸ್ಥಳೀಯ ಸರ್ಕಾರಗಳು ಏನಿದ್ದಾವೆ, ದೇ ಡು ನಾಟ್ ಹ್ಯಾವ್ ದಿ ಆಕ್ಸೆಸ್ ಟು ದಿ ಪ್ರಾಪರ್ ಡೇಟಾ, ದೇ ಡು ನಾಟ್ ಹ್ಯಾವ್ ದಿ ಗ್ರೇಟ್ ಅಮೌಂಟ್ ಆಫ್ ದಿ ಫೈನಾನ್ಷಿಯಲ್ ಅಟಾನಮಿ. ಎಕ್ಸ್ಪರ್ಟ್ ಡೆಫಿಷಿಯನ್ಸಿ, ನಾನು ಹೇಳಿದೆ, ಐ ಮೀನ್ ಆಲ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಆರ್ ಈದರ್ ಲೆಡ್ ಬೈ ದಿ ಪೊಲಿಟಿಷಿಯನ್ಸ್, bureaucrats or what. So experts, economists, policy makers, the people who have worked more in the policy making, ಅಂಥವ್ರು ಇದ್ದಲ್ಲಿ ಏನಾಗುತ್ತೆ, they are able to come up with a holistic policy ಅಥವಾ holistic guidelines. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ನೋಡಿ, ಪ್ರತಿಯೊಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ದೇ ಆರ್ ಸಪೋಸ್ ಟು ಟೇಬಲ್ ಅ ರಿಪೋರ್ಟ್, ಆಕ್ಷನ್ ಟೇಕನ್ ರಿಪೋರ್ಟ್. ಈ ಆಕ್ಷನ್ ಟೇಕನ್ ರಿಪೋರ್ಟ್ಗಳವೇನು ಸಲ್ಲಿಕೆ ಆಗ್ತಾ ಇಲ್ಲ. ಹೀಗಾಗಿ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ, ಏನು ಒಂದು ಮೆಸೇಜ್ ಏನು ಹೋಗ್ತಾ ಇದೆ ಅಂದರೆ, ರಾಜ್ಯ ಸರ್ಕಾರಗಳು ಸ್ಟೇಟ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲ ಆಗ್ತಾ ಇದ್ದಾವೆ ಅಥವಾ ಎಡುತ್ತಾ ಇದ್ದಾವೆ. ನಾನ್ ಅಡೆರೆನ್ಸ್ ಟು ದಿ ರೆಕಮೆಂಡೇಶನ್ಸ್ ಹೇಳಿದೆ, ಐ ಮೀನ್ ಸ್ಟೇಟ್ಸ್ ಆರ್ ನಾಟ್ ಅಗ್ರೀಯಿಂಗ್ ಟು ಇಟ್. ಪಬ್ಲಿಕ್ ಎಕ್ಸ್ಪರ್ಟ್ ಅಬ್ಸರ್ವ್ ದ್ಯಾಟ್ ಅರ್ಬನ್ ಲೋಕಲ್ ಬಾಡೀಸ್ ಆಫೆನ್ ಸಫರ್ ಫ್ರಮ್ ದಿ ನೆಗ್ಲೆಕ್ಟ್ ವಿತ್ ಲೋ ಪೊಲಿಟಿಕಲ್ ಅವೇರ್ನೆಸ್. ಜನರ ಒಂದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ನಾನು ಹೇಳಿದೆ. ಹಾಗಾದರೆ ಈಗ ವಾಟ್ ಆರ್ ವಿ ಸಪೋಸ್ ಟು ಡೂ? ಏನಿದು, ಹೇಗೆ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು? ಫಸ್ಟ್ ಒನ್, ensure that every state government adhere to the constitutional provisions. Because ಏನಗ್ತಾ ಇದೆ, for example, I mean if you look at the 3 years ago itself, the Andhra Pradesh High Court gave a directions to the Andhra Pradesh government when Mr. Y.S. Jagan was the chief minister, saying that they gave a direction to constitute the state finance commission. ನೋಡಿ,
ನ್ಯಾಯಾಲಯಗಳು ಏನಾಗ್ತಾ ಇದೆ, ದೇ ಆರ್ ಎಂಟರಿಂಗ್ ಇನ್ ಟು ದಿಸ್ ಸ್ಪಿಯರ್. ಅವರು ರಾಜ್ಯಗಳನ್ನು ಬಡಿದೆಬ್ಬಿಸ್ತಾ ಇದ್ದಾರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ. ಎಕ್ಸ್ಪರ್ಟ್ ಲೀಡರ್ಶಿಪ್ ಸ್ಪಷ್ಟವಾಗಿ ಹೇಳಿದೆ, ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳನ್ನು ಲೀಡ್ ಮಾಡ್ತಾ ಇರುವಂಥವ್ರು ಇದರ್ ದೇ ಹ್ಯಾಪನ್ಸ್ ಟು ಬಿ ದಿ ಪೊಲಿಟಿಷಿಯನ್ಸ್ ಆರ್ ದಿ ಫಾರ್ಮರ್ ಬ್ಯೂರೋಕ್ರಾಟ್ಸ್, IAS ಇರ್ಬೋದು ಅಥವಾ ಅದರ್ ಸರ್ವಿಸಸ್. ಐ ಮೀನ್ ಇಫ್ ದಿ ಎಕನಾಮಿಕ್ಸ್ ಆರ್ ಪಾರ್ಟ್ ಆಫ್ ದಿಸ್, ದೇ ಆರ್ ಐ ಮೀನ್ ದ ಪೀಪಲ್ ಹೂ ಹ್ಯಾವ್ ವರ್ಕ್ಡ್ ಇನ್ ದಿ ಪಾಲಿಸಿ ಮೇಕಿಂಗ್. ಆಕ್ಷನ್ ಟೇಕನ್ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಲೇಬೇಕು. ಮತ್ತೆ ಇನ್ಸೆಂಟಿಂಗ್ ಐ ಮೀನ್ ದಿ ಯಾವ ಒಂದು ಐ ಮೀನ್ ಲೋಕಲ್ ಬಾಡೀಸ್ ಇಫ್ ದೇ ಆರ್ ಪರ್ಫಾರ್ಮಿಂಗ್ ವೆಲ್, ಯು ನೀಡ್ ಟು ಗಿವ್ ಮೋರ್ ಅಮೌಂಟ್ ಆಫ್ ಮನಿ ಟು ದೆಮ್. ನೋಡಿ, ಪೊಲಿಟಿಕಲ್ ಅಬ್ಸ್ಟ್ಯಾಕಲ್ ಅನ್ನ, ಪೊಲಿಟಿಕಲ್ ಏನು ಚಾಲೆಂಜಸ್ ಇರುತ್ತೆ ಅಂಥದ್ದನ್ನ ಏನು ಅಡ್ರೆಸ್ಸಿಂಗ್ ಅಂಡ್ ರೆಡ್ಯೂಸಿಂಗ್ ದಿ ಪೊಲಿಟಿಕಲ್ ಚಾಲೆಂಜಸ್ ಟು ದಿ ಪ್ರೋಗ್ರೆಸ್. ಮತ್ತೆ ಡೇಟಾ ಕಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಂಪ್ರೂವ್ಡ್ ಡೇಟಾ ಮ್ಯಾನೇಜ್ಮೆಂಟ್ ಈಸ್ ಗೋಯಿಂಗ್ ಟು ಏನು ಒಂದು ಒಳ್ಳೆ ಕರೆಕ್ಟ್ ಡೇಟಾ ಇದ್ದಲ್ಲಿ ಪಾಲಿಸಿ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿವರೆಗೆ ಆದಂಥ ಪ್ರೋಗ್ರೆಸ್ ಅನ್ನ ವಿ ಶುಡ್ ಬಿ able to measure it using the independent, that is conducting unbiased assessment of the programs and policies. ಇದು ಒಟ್ಟಾರೆ ನಮ್ಮ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಗಳು. ನಾವು ಸ್ಪಷ್ಟವಾಗಿ ಏನನ್ನ ನೋಡಿದ್ವಿ, ವಿ ಲುಕ್ಡ್ ಆಟ್ ದಿ ಸಿಗ್ನಿಫಿಕೆನ್ಸ್, ಅಲ್ಲಿರುವಂತಹ ಸವಾಲುಗಳೇನು, ಮತ್ತೆ ಆಗಬೇಕಾದಂಥ ಇಂಪ್ರೂವ್ಮೆಂಟ್. ಕಾನ್ಸ್ಟಿಟ್ಯೂಷನಲ್ ಹೇಳಿದೆ ಸ್ಪಷ್ಟವಾಗಿ, ಪೊಲಿಟಿಕಲ್ ಇಟ್ ಇಸ್ ಕ್ರೂಷಿಯಲ್ ಫಾರ್ ಎವ್ರಿ ಸ್ಟೇಟ್ ಗವರ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಒಂದು ಏನು ಅಂತಂದ್ರೆ ವಿಕೇಂದ್ರೀಕರಣ ಮಾಡೋದ್ರಿಂದ ನಾವು ಒಂದು ಪ್ರಬಲವಾದಂತಹ ಏನು ಅಂದರೆ ಡೆಮೋಕ್ರಸಿನ ಸ್ಟ್ರೆಂಥನ್ ಮಾಡ್ಬೋದು. ಎಕ್ಸ್ಪರ್ಟ್ ಲೀಡರ್ಶಿಪ್ ಬೇಕೇ ಬೇಕು. ಎನ್ಹ್ಯಾನ್ಸ್ ಡೇಟಾ, ಐ ಮೀನ್ ಒನ್ಸ್ ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಡೇಟಾ ಸೊ ದಟ್ ವಿಲ್ ensure the right way of policy designing. Action taken report ಬಗ್ಗೆ ಹೇಳಿದೆ, ಇಂಡಿಪೆಂಡೆಂಟ್ ಇವ್ಯಾಲ್ಯೂಯೇಷನ್ ಆಗಬೇಕು. ದ ಮಿನಿಸ್ಟ್ರಿ ಶುಡ್ ಡೆವಲಪ್ ಅ ರಿವಾರ್ಡ್ ಸಿಸ್ಟಮ್ ದ ಸ್ಟೇಟ್ ದಟ್ ಡೆಮಾನ್ಸ್ಟ್ರೇಟ್ ಔಟ್ಸ್ಟ್ಯಾಂಡಿಂಗ್ SFC ಕಂಪ್ಲೈನ್ಸ್ ಮಾಡಿದ್ರೆ ಅಂತ ರಾಜ್ಯಗಳಿಗೆ ಹೆಚ್ಚು ಹೆಚ್ಚು ಅನುದಾನಗಳನ್ನು ಕೊಡಬೇಕು. ಬಿಕಾಸ್ ದೇ ಆರ್ ಪರ್ಫಾರ್ಮಿಂಗ್ ವೆಲ್. ಪರ್ಫಾರ್ಮ್ ಮಾಡೋರ್ನ ಕೂಡ ದಿಸ್ ಈಸ್ ಆಲ್ವೇಸ್ ನೆಸಸರಿ ಟು ರಿವಾರ್ಡ್. That's it in this particular edition or session called about the State Finance Commission. ನಾವು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಹಾಕಿ 15th ಫೈನಾನ್ಸ್ ಕಮಿಷನ್ ಏನು ಹೇಳ್ತು ಅಂತ ಬರೀರಿ. ಅದೇ ರೀತಿ ಎಲ್ಲ ನೋಟ್ಸ್ ಕೂಡ ಏನಿದೆ ಅವೈಲೇಬಲ್ ಇದೆ. That's it. Do share this channel, do like, share, and if you have any concern, do let us know in the comment section. Thank you.